ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನನಗೇನು ಮಾಹಿತಿ ಇಲ್ಲ. ಮಾಹಿತಿ ಗೊತ್ತಿದ್ರೆ ಹೇಳ್ತೀವಿ. ಬೆಂಗಳೂರು ಈಗಲೇ ಸಾಕಷ್ಟು ಬೆಳೆದಿದೆ. ನನ್ನ ಪ್ರಕಾರ ಈಗೇನು ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರಲ್ಲ, ಅವೆಲ್ಲ ಕೂಡಲೇ ಸ್ಟಾಪ್ ಮಾಡಿ ಅಂತಕ್ಕಂಥದ್ದೇ ನನ್ನದೇ ಉದ್ದೇಶ. ಕಾವೇರಿ 5th ಸ್ಟೇಜ್ ನೀರನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ, UGD ಕೊಡೋಕ್ಕಾಗ್ತಾ ಇಲ್ಲ, ಕಾವೇರಿ ಕೊಡೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕೊಡೋಕ್ಕಾಗ್ತಾ ಇಲ್ಲ, ರೋಡ್ ಕೊಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಕೊಡೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟ್ಸ್ಗಳೇ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರತುಪಡಿಸಿ 10-15 ಕಿಲೋಮೀಟ್ರ್ ದೂರ ಎಲ್ಲರ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ತಂದಿದ್ದೀನಿ. ಮುಖ್ಯಮಂತ್ರಿಗಳು ಸಭೆ ಬೆಂಗಳೂರದು ಗ್ರೇಟರ್ ಬೆಂಗಳೂರು ಸಭೆ ಕರೆದಾಗಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ 2,000-3,000 ಒಂದೊಂದು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ನಾವು ಕಾವೇರಿ ನೀರು ಕೊಡೋಕ್ಕಾಗ್ತಾ ಇಲ್ಲ. ಈವನ್ 5th ಸ್ಟೇಜ್ ಬಂದರೂ ಕೊಡೋಕ್ಕಾಗ್ತಾ ಇಲ್ಲ. ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ, UGD ಮಾಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಇದೆ. ಅದೆಲ್ಲ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ನನಗೇನು ಮಾಹಿತಿ ಇಲ್ಲ. ಮಾಹಿತಿ ಗೊತ್ತಿದ್ರೆ ಹೇಳ್ತೀವಿ. ಬೆಂಗಳೂರು ಈಗಲೇ ಸಾಕಷ್ಟು ಬೆಳೆದಿದೆ. ನನ್ನ ಪ್ರಕಾರ ಈಗೇನು ಬೆಂಗಳೂರು ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದಾರಲ್ಲ, ಅವೆಲ್ಲ ಕೂಡಲೇ ಸ್ಟಾಪ್ ಮಾಡಿ ಅಂತಕ್ಕಂಥದ್ದೇ ನನ್ನದೇ ಉದ್ದೇಶ. ಕಾವೇರಿ 5th ಸ್ಟೇಜ್ ನೀರನ್ನು ಕೂಡ ಕೊಡೋಕ್ಕಾಗ್ತಾ ಇಲ್ಲ, UGD ಕೊಡೋಕ್ಕಾಗ್ತಾ ಇಲ್ಲ, ಕಾವೇರಿ ಕೊಡೋಕ್ಕಾಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕೊಡೋಕ್ಕಾಗ್ತಾ ಇಲ್ಲ, ರೋಡ್ ಕೊಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಕೊಡೋಕ್ಕಾಗ್ತಾ ಇಲ್ಲ. ಬೆಂಗಳೂರು ಸುತ್ತಮುತ್ತ ಬರೀ ಅಪಾರ್ಟ್ಮೆಂಟ್ಸ್ಗಳೇ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರತುಪಡಿಸಿ 10-15 ಕಿಲೋಮೀಟ್ರ್ ದೂರ ಎಲ್ಲರ ಫೆಸಿಲಿಟೀಸ್ ಕೊಟ್ಟು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ. ತಂದಿದ್ದೀನಿ. ಮುಖ್ಯಮಂತ್ರಿಗಳು ಸಭೆ ಬೆಂಗಳೂರದು ಗ್ರೇಟರ್ ಬೆಂಗಳೂರು ಸಭೆ ಕರೆದಾಗಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ 2,000-3,000 ಒಂದೊಂದು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ನಾವು ಕಾವೇರಿ ನೀರು ಕೊಡೋಕ್ಕಾಗ್ತಾ ಇಲ್ಲ. ಈವನ್ 5th ಸ್ಟೇಜ್ ಬಂದರೂ ಕೊಡೋಕ್ಕಾಗ್ತಾ ಇಲ್ಲ. ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ, UGD ಮಾಡೋಕ್ಕಾಗ್ತಾ ಇಲ್ಲ, ರಾಜಕಾಲುವೆ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಇದೆ. ಅದೆಲ್ಲ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ.